ನಮ್ಮ ಗೌರ್ಮೆಂಟ್ ಸ್ಕೂಲ್ ನಮ್ಮ ಹೆಮ್ಮೆ ಅಲ್ವಾ. ಎಲ್ಲೇ ಗೌರ್ಮೆಂಟ್ ಸ್ಕೂಲ್ ಇದ್ದರೂ ನಾನು ಅಲ್ಲಿ ಹಾಜರು. ಸ್ವತಂತ್ರ ದಿನಾಚರಣೆಗೆ ನನಗೆ ತುಂಬ ಇಷ್ಟ. ನೋಡಿ ನನಗೆ ಎಷ್ಟು ಸಂತೋಷ ಆಗ್ತಾಯಿದೆ ಅಂದರೆ, ಗೌರ್ಮೆಂಟ್ ಸ್ಕೂಲಲ್ಲಿ ಇಷ್ಟು ಮಕ್ಕಳು ಇರೋದಕ್ಕೆ ನಂಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಕೆಲವು ಕಡೆಗಳೆಲ್ಲ 20 ಮಕ್ಕಳಿಗಿಂತ ಜಾಸ್ತಿ ಇರೋದೇ ಇಲ್ಲ. ಇಲ್ಲಿ ನೋಡಿ ಎಷ್ಟು ಮಕ್ಕಳಿದ್ದಾರೆ ಅಂತ. ನನಗೆ ತುಂಬ ಸಂತೋಷ ಇದೆಯಪ್ಪ ಇಷ್ಟೊಂದು ಮಕ್ಕಳಿರೋದಕ್ಕೆ. ಗ್ರೇಟು. ಸುಮ್ಮನೆ ನಾವು ಕೆಲವು ಕಡೆಯೆಲ್ಲ ಹಳ್ಳಿಗಳ ಕಡೆಯೆಲ್ಲ ನಾನು ಭಾಷಣ ಬಿಗಿತಾರಷ್ಟೇ. ಕನ್ನಡನ ಉಳಿಸಿ ಗೌರ್ಮೆಂಟ್ ಶಾಲೆಗೆ ಕಳಿಸಿ ಅಂತ. ಅವ್ರ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾ ಇರ್ತಾರೆ. ಅವ್ರ ಮಕ್ಕಳು ಮಾತ್ರ ಹೋಗೋದು ಅಲ್ಲಿಗೆ. ತಂದೆಗಳು ಬಂದು ಅಧಿಕಾರಿಗಳು ಬಂದು ಗೌರ್ಮೆಂಟ್ ಸ್ಕೂಲಲ್ಲಿ ಭಾಷಣ ಬಿಗಿಯೋದು. ನಾನು ಎಷ್ಟೋ ಸತಿ ಅಂದ್ಕೊಂಡಿದ್ದೀನಿ ಅಂತ ನನ್ನ ಮಕ್ಕಳಿಗೆಲ್ಲ ಎದ್ದು ನಿಂತ್ಕೊಂಡು ಮಾತಾಡಬೇಕು ಅಂತ. ಅವಕಾಶ ಸಿಕ್ಕಲಿಲ್ಲ. ಖಂಡಿತ ನಾನು ಮಾತಾಡ್ತೀನಿ, ನನಗೇನು ಭಯ ಇಲ್ಲ. ನೀವು ಅಷ್ಟೇ, ಎಲ್ಲರೂ ಅಷ್ಟೇ. ನಿಮ್ಮ ಮಕ್ಕಳೆಲ್ಲಿ ಅವರ ಸ್ಕೂಲ್ಗಳಿಗೆ ಅಂತ ಕೇಳೋದು ಕೆಪಾಸಿಟಿ ನಿಮಗಿದೆ, ಅಧಿಕಾರ ನಿಮಗಿದೆ. ಧಾರಾಳವಾಗಿ ನೀವು ಕೇಳ್ಬೋದು, ಕೇಳಿ. ಓಕೆ, ನನಗದು ತುಂಬ ಸಂತೋಷ ಇದೆ. ಮಕ್ಕಳು ಕೆಳಗಡೆನೇ ಕೂತ್ಕೊಂಡಿರ್ಬೋದು, ಟಾಪಲ್ಲಿ ಬರ್ತಾರೆ ಮಕ್ಕಳು. ನನಗೆ ಆ ವಿಷಯದಲ್ಲಿ ತುಂಬ ಸಂತೋಷ ಇದೆ. ನೀವೆಲ್ಲರೂ ಕೂಡ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಸಪೋರ್ಟ್ ಮಾಡಿ. ಓಕೆ, ಮಕ್ಕಳೆಲ್ಲ ಎಷ್ಟು ಲಕ್ಷಣವಾಗಿ ರೆಡಿಯಾಗಿ ಡ್ಯಾನ್ಸ್ ಮಾಡೋದಕ್ಕೆ ನಿಂತಿದ್ದಾರೆ ನೋಡಿ ಫ್ರೆಂಡ್ಸ್. ಇನ್ನು ಫುಲ್ಲು ಬ್ಲರ್ ಥರ ಅನ್ನಿಸ್ತಾ ಇದೆ ನನ್ನ ಕಣ್ಣಿಗೆ. ನಿಮ್ಮ ಕಣ್ಣಿಗೆ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಅಧಿಕಾರಿಗಳು ಅವರು ಇವರೆಲ್ಲ ಒಬ್ಬೊಬ್ಬರು ಬರ್ತಾ ಇದ್ದಾರೆ. ಬರಲಿ, ಏನೇನು ಮಾತಾಡ್ತಾರೋ ನೋಡೋಣ. ಅವಕಾಶ ಸಿಕ್ಕರೆ ಈ ಸಂತೋಷನ ಇವ್ರ ಜೊತೆ ಹಂಚ್ಕೊಬೇಕು ಅಂತ ನನಗೂ ಆಸೆ ಇದೆ. ಅವಕಾಶ ಸಿಗಬೇಕು ನನಗೆ. ಕಾಯ್ತಾ ಇದ್ದೀನಿ. ಎಷ್ಟು ಜನ ಮಕ್ಕಳಿರ್ಬೋದು? ತುಂಬ ಜನನೇ ಇದ್ದಾರೆ. ನಮ್ಮ ಭಾರತಾಂಬೆ ನಿಂತ್ಕೊಂಡ್ಬಿಟ್ಟಾಳೆ ಮುಂದೆಗಿ. ಜೈ ಭಾರತ್ ಮಾತಾ ಕಿ ಅಂತ. ಇವ್ರ ಆಟ ಪಾಠ ಗೌರ್ಮೆಂಟ್ ಮಕ್ಕಳು ಬಂದ್ಬಿಟ್ಟವ್ರೆ ಅಂತ. ಈ ಚಿಕ್ಕ ಮಕ್ಕಳು ನೋಡಿ, ಈ ಕಲರ್ ಬಟ್ಟೆ ನೋಡಿ ಅನ್ನಿಸ್ತಾ ಇದೆ. ಅಲ್ಲೊಂದು 3 ಯೆಲ್ಲೋ ಕಲರ್ ಹಾಕಿದ್ದಾರೆ. ಅಲ್ಲಲ್ಲಿ ಕ್ರೀಮ್ ಕಲರ್ ಬಟ್ಟೆಗಳು ಹಾಕಿದ್ದಾರೆ. ಅವರೆಲ್ಲ ಅಂಗನವಾಡಿ ಮಕ್ಕಳು ಇರಬೇಕನ್ನೋ ಅನ್ನಿಸ್ತಾ ಇದೆ ನನಗೆ. ಅಲ್ಲಿ ನೋಡಿ, ಆ ಮಕ್ಕಳು ಅಂಗನವಾಡಿ ಮಕ್ಕಳು ಇರ್ಬೋದು. ಪಾಪ ಅವ್ರಿಗೆ ಮೈಕಿನ ವ್ಯವಸ್ಥೆ ಇಲ್ಲ ಅನಿಸುತ್ತೆ. ಯಾಕೋ ನಮ್ಮ ಭಾರತಾಂಬೆ ಮುತಾವಳೆ ಏನಾಯ್ತೋ ಏನೋ. ನಮ್ಮ ಭಾರತಾಂಬೆಗೆ ಸುಸ್ತಾಗ್ತಾ ಇದೆ. ಓಕೆ ಜನರೇ, ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆದಮೇಲೆ ಓಕೆ ಮತ್ತೆ ವಿಡಿಯೋ ಮಾಡ್ತೀನಿ ನಾನು.